ಎಣ್ಣೆ ಬಾಟ್ಲಿ ಜೊತೆಗೆ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡಾಗ ಟಪ ಟಪ್ ಅಂತ ಲಾಠಿ ಎಟ್ ಬೀಳೋದೊಂದು ಬಾಕಿ ಇತ್ತು ಅಷ್ಟೇ. ನಮ್ಮಂತ ಅಮಾಯಕರಿಗೆ ಆ ಪೊಲೀಸ್ ಮೋಸ ಮಾಡಿ ಡಬಲ್ಗೆ ಮಾಡಿ ಬಿಟ್ರಲ್ಲ. ಹೆಲೋ ಅಂಕಲ್ ಅಂಡ್ ಆಂಟೀಸ್, ಬಾಯ್ಸ್ ಅಂಡ್ ಗರ್ಲ್ಸ್, ಈ ಕತೆ ಸ್ವಲ್ಪ ಇಮೋಷನಲ್ ಆಯ್ತಾ? ಸೊ ಸೈಡಲ್ಲಿ ಕರ್ಚೀಫ್ ಎಲ್ಲ ಸಾಕಾಗಲ್ಲ, ಒಂದು ಬೆಡ್ಶೀಟ್ ಇಟ್ಕೊಂಡ್ಬೇಡಿ ಒರೆಸ್ಕೊಳ್ಳಿಕ್ಕೆ. ನಮ್ದು PUC ಎಲ್ಲ ಮುಗ್ದಿತ್ತಾಯ್ತಾ. ಕೊರೋನಾ ಅಂತ ಸ್ವಲ್ಪ ಎಕ್ಸಾಮ್ ಪೋಸ್ಟ್ಪೋನ್ ಆಗಿ ರಿಸಲ್ಟ್ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ರಿಸಲ್ಟ್ ದಿವಸ ನನ್ನ ಇಬ್ರು ಫ್ರೆಂಡ್ಸು ಮನೆಗೆ ಬಂದು ಒಕ್ಕರಿಸಿದ್ರು, ದರಿದ್ರದವು. ಅವರದ್ದು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಅವರದ್ದು ಹೆಸರು ಹೇಳಿದ್ರೆ ಅವರ ಮನೆಯಲ್ಲಿ ಕೌಟುಂಬಿಕ ಕಲಹನೆ ಆಗ್ಬಿಡ್ಬೋದು. ಸೊ ಈಗ ಎಕ್ಸಾಂಪಲ್ಗೆ ಅವ್ರ ಹೆಸರು ರಮೇಶ ಅಂಡ್ ಸುರೇಶ ಅಂತ ಇಟ್ಕೊಳ್ಳಿ. ರಿಸಲ್ಟ್ ಏನೋ ಬಂತು, ನಂದು 92.5%. ಆ ಗುರು ನಾನು ಸ್ವಲ್ಪ ಟಾಪರೇ. ಆ ಟಾಪರ್ ಆಗೇ ಕಷ್ಟ ಆದದ್ದು. ನಾನು 10th ಅಲ್ಲಿ ಫೇಲ್ ಆಗಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಕಿತ್ತು ದಬಾಕಿದ್ದೇನೋ. ಆದರೆ ಈ ಟಾಪರ್ ಆಗಿ ಈಗ ಓದಬೇಕು. ಇರಲಿ, ನನ್ನ ಫ್ರೆಂಡ್ಸ್ ಇದು ಕೂಡ 88% ಆ್ಯಂಡ್ 85% ಬಂದಿತ್ತು. ಸೊ ಈಗ ರೂಲ್ ಪ್ರಕಾರ ನಾನು ಪಾರ್ಟಿ ಕೊಡಬೇಕು. ಆಗ ನಮ್ಮ ರಮೇಶ ಹೇಳ್ದ, ಮಚಾ ನಮಗೆ 18 ವರ್ಷ ಏನೋ ಆಗಿದೆ, ಫಸ್ಟ್ ಟೈಮ್ ಎಣ್ಣೆ ಕುಡಿಯುವ ಅಂತ. ಅದಕ್ಕೆ ಅಲ್ಲ ದರಿದ್ರದವ ಅಂತ ಕದ್ದದ್ದು. ಪ್ಲಾನ್ ಏನೋ ಸೂಪರ್ ಆಗಿತ್ತಾಯ್ತಾ, ನಾನು ಸಹ ಒಪ್ಕೊಂಡೆ. ಆದ್ರೆ ಎಲ್ಲಿ ಕುಡಿಯೋದು? ನಮ್ಮ ಊರಲ್ಲಂತೂ ಕುಡಿಯುವಾಗನೇ ಇಲ್ಲ. ಬಿಕಾಸ್ ನಮ್ಮ ಊರವರು ಹೇಗಂದ್ರೆ, ನಾನು ಒಂದು ವೇಳೆ ಬೇಕ್ರಿಗೆ ಹೋಗಿ ಒಂದು ಪಪ್ಸು ತಿಂದು ಬಂದ್ರೆ ಮನೆಗೆ ಬಂದಾಗ ಅಮ್ಮ ಕೇಳ್ತಾರೆ, ಮಗ ಬೇಕರಿಯಲ್ಲಿ ಪಪ್ಸು ತಿಂದು ಬಂದೀಯಾ ಅಂತ. ಅಮ್ಮನಿಗೆ ಹೇಗೆ ಗೊತ್ತಾಯ್ತು ಅಂತ ನೋಡ್ತಾ ಇದ್ದೀರಾ? ಇದಾರಲ್ಲ ಗಿರಿಜಕ್ಕ, ವನಜಕ್ಕ, ಗೋವಿಂದ, ಶಂಕರ, ವಿಠಲ ಎಕ್ಸೆಟ್ರಾ. ನಿಮ್ಮ ಮಗ ಅಲ್ಲಿ ಪಪ್ಸ್ ತಿಂತಿದ್ದ, ನಿಮ್ಮ ಮಗ ಅಲ್ಲಿ ಜ್ಯೂಸ್ ಕುಡಿತಿದ್ದ, ನಿಮ್ಮ ಮಗ ಅಲ್ಲಿ ಸುಸು ಮಾಡ್ತಿದ್ದ, ನಿಮ್ಮ ಮಗ ಅಲ್ಲಿ ಹೇಳ್ತಿದ್ದ ಅಂತ ನಮ್ಮ ಮನೆಗೆ ಬಂದು ಹೇಳ್ತಾರೆ. ಏನ್ ಮಾಡೋಣ, ನಮ್ಗೆ ಗುರು ಹಿರಿಯರಂದ್ರೆ ಭಯ ಭಕ್ತಿ ತುಂಬಾ ಜಾಸ್ತಿ. ನಾವು ಯಾರಿಗೂ ಏನು ಹೇಳಲಿಕ್ಕೇನೆ ಹೋಗಲ್ಲ. ಲೋಕ ಸಮಿತ ಸುಖಿನೋ ಭವಂತು. ಈಗ ಥೈಲ್ಯಾಂಡ್ಗೆ ಹೋಗುವ ಅಂದ್ರೆ ಅಷ್ಟು ರಿಚ್ ಕಿಡ್ ನಾವಲ್ಲ. ಬಸ್ಸಿಗೆ ಹೋಗುವಾಗನೇ 10 ರೂಪಾಯಿ ಕಂಡಕ್ಟರ್ಗೆ ಕೊಡದೆ ಎಸ್ಕೇಪ್ ಆಗಿ ಆ 10 ರೂಪಾಯಲ್ಲಿ 8 ರೂಪಾಯಿ ಸಮೋಸ ತಕೊಂಡು 2 ರೂಪಾಯಿ ಹ್ಯಾಪಿಡೆಂಟ್ ತಕೊಂಡು ದಿನ ಇಡೀ ಅಂತ ಅಗಿತಾ ಕುತ್ಕೊಂಡವರು ನಾವು ಥೈಲ್ಯಾಂಡಲ್ಲಿ, ಗೋವಾಯಲ್ಲಿ. ಸೊ ಥೈಲ್ಯಾಂಡ್ ಆ್ಯಂಡ್ ಗೋವಾ ನಮಗೆ ಆಗ್ಬರಲ್ಲ. ನಮ್ಮ ಹತ್ತಿರದ ಊರು ಮಂಗಳೂರು, ನಮ್ಮೂರು, ಅಲ್ಲಿಗೆ ಹೋಗುವಂತ ದರಿದ್ರದವರೇ ಪ್ಲಾನ್ ಕೊಟ್ಟದ್ದು. ಆ ಪ್ಲಾನ್ ನನಗೆ ಕೂಡ ಇಷ್ಟ ಆಯಿತು. ಸೊ ಈಗ ಮಂಗಳೂರಿಗೆ ಹೋಗುವಂತ ಪ್ಲಾನ್ ಫಿಕ್ಸ್ ಆಯಿತು. ಮನೆಯಲ್ಲಿ ಏನೋ ಒಂದು ಸುಳ್ಳು ಹೇಳಿ ಪಾಕೆಟ್ ಮನಿ ಎಲ್ಲ ಪಾಕೆಟಿಗೆ ಹಾಕೊಂಡು, ಬುಕ್ ಎಲ್ಲ ಬ್ಯಾಗಿಗೆ ಹಾಕೊಂಡು ಹೊರಟ್ವಿ. ಬುಕ್ ಯಾಕೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಡೌಟ್ ಬರಬಾರ್ದಲ್ಲ ಗುರು, ಅದಕ್ಕೆ. ಹೆಂಗಿದೆ ಪ್ಲಾನು? ನಾವು ಟಾಪರ್ಸೇ, ಆದ್ರೆ ಬುದ್ಧಿ ಮಾತ್ರ ಬ್ಯಾಕ್ ಬೆಂಚರ್ಸಿಗಿಂತ ಖತರ್ನಾಕ್. ನಮ್ಮ ಖತರ್ನಾಕ್ ಕೆಲಸಗಳನ್ನೆಲ್ಲ ನೀವು ಕೇಳಿದ್ರೆ ಉಂಟಲ್ಲ ಅಷ್ಟೇ. ನಿಮಗೆ ಆ ಕತೆ ಎಲ್ಲ ಕೇಳಬೇಕಂತ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ 300 ಲೈಕ್ಗಿಂತ ಜಾಸ್ತಿ ಲೈಕ್ ಮಾಡಿ, ಜಾಸ್ತಿ. ಮತ್ತು ಕಮೆಂಟ್ ಸಹ ಮಾಡಿ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು ನಿಮಗೆ ಅಂತ. ಓಕೆ, ಈಗ ಕಂಟಿನ್ಯೂ ಮಾಡುವ. ಈಗ ಉಡುಪಿಯಿಂದ ಮಂಗಳೂರು ತನಕ ಏನೋ ಧೈರ್ಯದಿಂದ ಹೋದ್ವಿ ಆಯಿತಾ. ಆದರೆ ಮಂಗಳೂರಿಂದ ಬಾರಿಗೆ ಹೋಗಬೇಕಲ್ಲ, ಯಾವನಿಗೆ ಧೈರ್ಯ ಉಂಟು? ಹೇಗೋ ಒಂದು ಧೈರ್ಯ ಮಾಡಿ ಬಾರ್ ತನಕ ಸಹ ಹೋದ್ವಿ. ಆದರೆ ಬಾರ್ ಎದುರಲ್ಲಿ ನಿಂತ್ಕೊಂಡು, ಮಚಾ ನೀನೋಗು, ಮಚಾ ನೀನೋಗ, ನಾನು ಹೋಗಲ್ಲ ನೀನೋಗ, ಹೀಗೆ ಮಾಡ್ತಿದ್ವಿ. ಆದ್ರೆ ಅದನ್ನ ಬಾರ್ ಓನರ್ ನೋಡಿ ಉಂಟಲ್ಲ, ಎಂತ ಫಸ್ಟ್ ಟೈಮಾ, ಬನ್ನಿ ಕೊಡ್ತೇನೆ ಅಂತ ಕರೆದ್ರು. ಬಾರ್ ಓನರ್ ಮಾತ್ರ ಫ್ರೆಂಡ್ಲಿ ಆಗಿ ಇದ್ರು ಆಯ್ತಾ. ಆದ್ರೆ ಅವರೇ ನಮ್ಮ ಈ ಸ್ಟೋರಿಯ ಹಿಡನ್ ವಿಲನ್. ಯಾಕೆಂತ ಹೇಳ್ತೇನೆ, ಕೊನೆಗೆ ಗೊತ್ತಾಗ್ತದೆ. ಕರೆದ್ರು, ಅಂತ ಬೇಕಂತ ಕೇಳಿದ್ರು. ಅಂದ್ರೆ ಯಾವ ಮಾಲ್ ಬೇಕಂತ, ಯಾವುದು ಎಣ್ಣೆ ಬೇಕು ಅಂತ ಕೇಳಿದ್ರು. ನಾವು ರಮ್ಮು ವಿಸ್ಕಿ ಎಲ್ಲ ಕುಡಿಯೋದಿಲ್ಲ. ಯಾಕಂದರೆ ಕುಡಿಯೋಕೆ ಬರೋದಿಲ್ಲ ನಮಗೆ. ಅದಕ್ಕೆ ಸೋಡಾ ವಾಟರ್ ಏನೋ ಹಾಕಬೇಕಲ್ಲ, ಅದು ಪ್ರಪೋರ್ಷನ್ ನಮಗೆ ಗೊತ್ತಿಲ್ಲ. ಬಿಯರ್ ಆದರೆ ಒಂದೇ ಬಾಟ್ಲಲ್ಲಿ ಎತ್ತಿ ಕುಡಿಬೋದಂತ ಗೊತ್ತಿತ್ತು. ಸೊ ಬಿಯರ್ ಗ್ರೀನ್ ಕಲರ್ ಬಾಟ್ಲನ್ನು ತಗೊಂಡ್ವಿ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಮದ್ಯಪಾನ ಜೀವನಕ್ಕೆ ಹಾನಿಕಾರ, ಕಿಡ್ನಿಗೆ ಸಹ ಹಾನಿಕಾರ. ಅದನ್ನು ಕುಡಿಬೇಡಿ. ನಾವು ಕೂಡ ಇಲ್ಲಿ ತನಕ ಕುಡಿಲಿಲ್ಲ. ಮತ್ತು ಈ ಬಾಟಲ್ ಏನಾಯ್ತಂತ ಯೋಚನೆ ಮಾಡ್ತಿರ್ಬೋದಲ್ಲ, ಅದನ್ನು ಸಹ ಹೇಳ್ತೇನೆ, ಕೊನೆ ತನಕ ನೋಡಿ. ಈಗ ಬಾರ್ ಓನರ್ ಹೇಳಿದ ಹಾಗೇನೆ ಬೀಚ್ ಹತ್ರ ಹೋಗಿ ಕೂತ್ಕೊಂಡ್ವಿ. 3 ಜನ 3 ಬಾಟಲನ್ನು ಹಿಡ್ಕೊಂಡ್ವಿ. ಈಗ ಪಾರ್ಟಿ ನಂದಲ್ಲ, ಸೊ ಓಪನಿಂಗ್ ನಾನೇ ಬಡಬೇಕಂತ ಬಾಟ್ಲನ್ನು ಹಿಡ್ಕೊಂಡೆ. ಓಪನ್ ಏನೋ ಮಾಡಿದೆ. ಆ ಟೈಮಲ್ಲೇ ಹಿಂದಿಂದೊಂದು ಟಪಕ್ ಅಂತ ಬಿತ್ತು ಗುರು. ಯಾವನೋ ಅವನು ಅಂತ ಹಿಂದೆ ತಿರುಗಿ ನೋಡ್ತೇನೆ, ಪೊಲೀಸ್. ಪೊಲೀಸೇ. 2 ಕಾನ್ಸ್ಟೇಬಲ್, ಒಬ್ರು ಪೊಲೀಸ್, ಅಂದ್ರೆ SIO SPO ಗೊತ್ತಿಲ್ಲ, ಹಿಂದೆ ಬಂದು ನಿಂತಿದ್ದಾರೆ. ನಮಗೆ ಇಲ್ಲಿ ಕೆಳಗಿಂದ ಮೇಲೆ ತನಕ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ಏನ್ರೋ ಮಾಡ್ತಿದ್ದೀರಾ ಅಂತ ಪೊಲೀಸ್ ಕೇಳಿದಾಗ, ಸರ್ ನಮ್ಮ ಮನಸ್ಸು ನಮಗೆ ದೇವರು, ಏನೋ ಎಕ್ಸಾಮಲ್ಲಿ ಪಾಸ್ ಆದ್ವಿ,
ಅದಕ್ಕೆ ಫಸ್ಟ್ ಟೈಮ್ ಕುಡಿದೀವಿ ಅಂತ ಅನ್ಕೊಂಡ್ವಿ ಸರ್ ಅಂತ ಏನೇನೋ ಹೇಳಿದ್ವಿ. ಆದ್ರೆ ಪೊಲೀಸ್ ಲುಕ್ ಮಾತ್ರ ವಜ್ರ ಮುನಿ ಲುಕ್ ಆಯ್ತಾ. ಯಾರೋ ನಿಮ್ಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕುಡಿಲಿಕ್ಕೆ ಪರ್ಮಿಷನ್ ಕೊಟ್ಟದಂತ ಹೇಳಿದ್ರು. ನಮ್ದು ಅಲ್ಲಿಗೆ ಮೀಟರ್ ಆಫ್ ಆಗಿದೆ, ಏನ್ ಹೇಳೋದು, ಬಾರ್ ಓನರ್ ಸರ್, ಬಾರ್ ಓನರ್ ಅಂತ ಹೇಳಿದ್ವಿ. ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಕೈಯನ್ನ ಹಿಡ್ಕೊಂಡು ಎಳ್ಕೊಂಡು ಹೋದದ್ದೇ. ಬಾರ್ ಓನರ್ ಎದುರಿಗೆ ಹೋಗಿ ನಿಲ್ಸಿ ಮತ್ತೆ ಪುನಃ ಪೊಲೀಸ್ ಇದ್ದು ರೌದ್ರ ತಾಂಡವ ಸ್ಟಾರ್ಟ್ ಆಯ್ತು ಗುರು. ನಿಮ್ ಪೇರೆಂಟ್ಸ್ ಇದ್ದು ನಂಬರ್ ಕೊಡಿ, ಪೇರೆಂಟ್ಸ್ ಗೆ ಫೋನ್ ಮಾಡಿ ಹೇಳ್ತೇವೆ ಹಾಗೀಗೆ ಅಂತ ಎಲ್ಲ ಹೇಳಿದ್ರು. ಹೆದರಿಸಿ ಬಿಟ್ರು. ಟೋಟಲಿ ಉಂಟಲ್ಲ ನಾವು, ಸರ್ ಪ್ಲೀಸ್ ಬಿಟ್ಬಿಡಿ ಸರ್ ಪ್ಲೀಸ್ ಅಂತ ಹತ್ತು ಅವ್ರ ಕಾಲಿಗೆಲ್ಲ ಬಿದ್ದು ಏನೇನೋ ಮಾಡಿದ್ವಿ. ಅದು ಸಹ ವರ್ಕೌಟ್ ಆಗ್ಲಿಲ್ಲ ಅಂತ ಕೊನೆಗೆ ಅಣ್ಣ ಪ್ಲೀಸ್ ನೀವಾದ್ರೂ ಹೇಳಿ ಅಣ್ಣ ಅಂತ ಬಾರ್ ಓನರಿಗೆ ಹೇಳಿದ್ವಿ. ಆದ್ರೆ ಆ ಬಾರ್ ಓನರಿಗೆ ಪೊಲೀಸ್ ಇದ್ದು ಪರಿಚಯ ಇತ್ತೋ ಏನೋ, ಅದು ನಮ್ಗೆ ಗೊತ್ತಿಲ್ಲ. ಬಾರ್ ಓನರ್ ಹೇಳಿದ್ರು, ಏನೋ ಸರ್ ಚಿಕ್ಕ ಮಕ್ಳು ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ, ಇನ್ಮುಂದೆ ಹಾಗೆ ಮಾಡಲ್ಲ, ಸುಮ್ಮನೆ ಹೆದರಿಸ್ಬೇಡಿ ಬಿಟ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ಪೊಲೀಸ್ ನಮ್ಮ ಹತ್ರ 500 ರೂಪಾಯಿ ಫೈನ್ ತಕೊಂಡು ಬಿಟ್ರು. ಅಲ್ಲ 500 ರೂಪಾಯಿ ಫೈನ್ ಯಾಕೆ ಬ್ರೋ? ಅಲ್ಲ ಯಾಕೆ? ರಿಸಿಟ್ ಇಲ್ಲ ಏನೂ ಇಲ್ಲ, ಅದು ಸಹ 500 ರೂಪಾಯಿ. ಏನೋ ನಮಗೆ ಅಲ್ಲಿಂದ ಎಸ್ಕೇಪ್ ಆದರೆ ಸಾಕು ಅಂತ ಅನಿಸಿತ್ತು. ನಾವು 500 ರೂಪಾಯಿ ಕೊಟ್ಟು ಹೊರಟ್ವಿ. ಆದರೆ ಒಂದು ಮಾತು ಹೇಳಿದರು, ಇನ್ನು ಮುಂದೆ ಪಬ್ಲಿಕ್ ಪ್ಲೇಸಲ್ಲಿ ಕುಡಿಯೋದೇನಾದರೂ ನೋಡಿದರೆ ಚಡ್ಡಿಲಿ ನಿಲ್ಲಿಸ್ತೇನೆ ಮಕ್ಕಳ್ರ ಅಂತ ಹೇಳಿದರು. ಓಕೆ ಸರ್ ತಪ್ಪಾಯಿತು ಅಂತ ನಾವು ಹೊರಟ್ವಿ. ಓಡಿದ್ವಿ ಬಸ್ ಸ್ಟ್ಯಾಂಡ್ ತನಕ ಓಡಿದ್ವಿ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಳ್ತೇನೆ, ಮಚಾ ನೀವು ID ಕಾರ್ಡ್ ತಗೊಂಡು ಬಂದ್ರಾ? ಓ ಶಿಟ್ ಯಾರ್, ಪೊಲೀಸ್ ಅವರು ನನ್ನ ID ಕಾರ್ಡ್ ತಗೊಂಡಿದ್ರು. ಫೈನ್ ಕಟ್ಟಿದಾಗ ID ಕಾರ್ಡನ್ನು ವಾಪಸ್ ಕೊಟ್ರು. ನಾನು ಅದನ್ನ ಟೇಬಲ್ ಅಲ್ಲೇ ಇಟ್ಟು ಬಂದ. ಓ ಮೈ ಗಾಡ್ ಶಿಟ್. ಮಚಾ ಬರ್ರೋ, ಬಾರಿಗೆ ಹೋಗಿ ಬರುವ, ID ಕಾರ್ಡ್ ತಗೊಂಡು ಬರುವ ಅಂತ ಕೇಳ್ತೇನೆ. ಏನು ಹೇಳಿದ್ರು ಗೊತ್ತುಂಟಾ? ಸರ್ ಯಾರು ಸರ್ ನೀವು? ಸರ್ ನಾವು ಬಾರಿಗೆಲ್ಲ ಬರಲ್ಲ ಸರ್, ಅದು ಒಳ್ಳೆ ಹುಡುಗರು ಹೋಗುವ ಜಾಗ ಅಲ್ಲ. ಏನ್ ಡೌ ಮಾಡ್ತಾರೆ ಗುರು? ನಂಗೆ ಗೊತ್ತಾಯ್ತು ಇವರು ದರಿದ್ರದವೇ, ಬೇಡ ನಾನು ಒಬ್ಬನೇ ಹೋಗ್ತೇನೆ ಅಂತ ಹೊರಟೆ. ಬಾರ್ ಒಳಗೆ ಹೋಗ್ತೇನೆ, ಶಾಕಿಂಗ್. ಬಾರ್ ಓನರ್ ಮತ್ತೆ ಪೊಲೀಸ್ ನಾವೇ ತಗೊಂಡ ಬಾಟ್ಲಿ, ನಾವೇ ಕೊಟ್ಟ 500 ರೂಪಾಯಲ್ಲಿ ಬಾಟ್ಲಲ್ಲಿ ಬಿಯರ್ ಕುಡಿತಿದ್ದಾರೆ. ನಾವು ಕೊಟ್ಲ 500 ರೂಪಾಯಲ್ಲಿ ಗೋಬಿ ಮಂಚೂರಿ, ಚಿಕನ್ ಟಿಕ್ಕಾ, ಚಿಕನ್ ಮಂಚೂರಿ, ಏನೇನೋ ಮಣ್ಣು ಮಸಿ ತಿಂತಾ ಇದ್ದಾರೆ. ರಿಯಲಿ ಏನಾಗ್ತದೆ ಇಲ್ಲಿ? ಅಂದ್ರೆ ನನಗೆ ನಂಬಲಿಕ್ಕೇನೆ ಆಗ್ತಿಲ್ಲ ನಿಜವಾಗ್ಲೂ. ಬ್ರೋ ಇಟ್ಸ್ ಓಕೆ, ನಾನು ಅಲ್ಲಿಂದ ಒಮ್ಮೆ ಹೋದರೆ ಸಾಕು ಅಂತ ID ಕಾರ್ಡ್ ತಗೊಂಡೆ, ಅಲ್ಲಿಂದ ಓಡಿದೆ, ಮನೆಗೆ ಬಂದು ಕುತ್ಕೊಂಡೆ. ಅಂದರೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೇವೆ, ನಾವು ಓಡ್ಕೊಂಡೇ ಬಂದದಲ್ಲ. ಮನೆಗೆ ಬಂದು ಕುತ್ಕೊಂಡು ಥಿಂಕ್ ಮಾಡ್ತೇನೆ, ಅಲ್ಲ ಈ ಪೊಲೀಸ್ ಮತ್ತು ಬಾರ್ ಓನರ್ ಸೇರಿ ನಮಗೆ ಮೋಸ ಮಾಡಿದ್ರಾ? ಓ ಮೈ ಗಾಡ್, ನಾವು ಆ ಬಾರ್ ಓನರನ್ನು ಒಳ್ಳೆ ವ್ಯಕ್ತಿ ಅಂತ ನಂಬಿದ್ವಾ? ಆ್ಯಕ್ಚುಲಿ ಇಲ್ಲಿ ಕೈವಾಡ ಇದ್ದದ್ದೇ ಬಾರ್ ಓನರ್ ಇದ್ದ ಅನಿಸುತ್ತೆ. ಯಾಕಂದರೆ ನಾವು ಬೀಚಲ್ಲಿರೋದು ಪೊಲೀಸಿಗೆ ಹೇಗೆ ಗೊತ್ತಾಯಿತು? ಪೊಲೀಸ್ ಹೇಗೆ ಅಲ್ಲಿಗೆ ಬಂದರು? ಆಮೇಲೆ ಎಲ್ಲ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಸಹ ಥಿಂಕ್ ಮಾಡಿ. ಅಂದರೆ ನಾವು ಬೀಚಲ್ಲಿದ್ದೇವೆ, ಯಾರೂ ಬೀಚಲ್ಲಿಲ್ಲ ಆ ಟೈಮಲ್ಲಿ, ಬೀಚಿಗೆ ಪೊಲೀಸ್ ಯಾಕೆ ಬರ್ತಾರೆ? ಐ ಥಿಂಕ್ ಬಾರ್ ಓನರೇ ಪೊಲೀಸನ್ನು ನಮ್ಮಲ್ಲಿಗೆ ಕಳಿಸಿ ನಮ್ಮ ಹತ್ರ ಹಣ ತಗೊಂಡು, ಆ ಹಣದಲ್ಲೇ ಎಣ್ಣೆನೂ ನಮ್ಮದೇ, ಊಟನೂ ನಮ್ಮದೇ, ಎಂಜಾಯ್ ಮಾತ್ರ ಅವರದ್ದು. ಮತ್ತು ಇನ್ನೊಂದು ಪಾಸಿಬಿಲಿಟಿ ಕೂಡ ಇದೆ. ಐ ಥಿಂಕ್ ಆ ಬಾರಿದ್ದು ಓನರೇ ಅಲ್ವಾ? ಯಾರ ಕುಡುಕ ಇರ್ಬೋದಾ, ಅಥವಾ ಆ ಬಾರಿದ್ದು ಕೆಲಸದವನು ಇರ್ಬೋದಾ, ಆ ಪೊಲೀಸ್ ಫೇಕ್ ಆಗಿರ್ಬೋದಾ? ಎಲ್ಲ ಕಟ್ಟು ಕತೆನ ಏನಂತಾನೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಎಲ್ಲ ಪಾಸಿಬಿಲಿಟೀಸಲ್ಲೂ ಥಿಂಕ್ ಮಾಡ್ತಿದ್ದೇನೆ. ಪೊಲೀಸ್ ನನ್ನ ಬಾರ್ ಓನರೇ ಕಳಿಸಿರ್ಬೋದು, ಅಥವಾ ಪೊಲೀಸ್ ಫೇಕ್ ಆಗಿರ್ಬೋದು, ಬಾರ್ ಓನರ್ ಕೂಡ ಫೇಕ್ ಆಗಿರ್ಬೋದು, ಏನೋ ಒಂದು ಗುರು. ಇರಲಿ, ಏನೋ ಆಗಲಿ, ನಮ್ಮದು ಹಣ ಹೋಯ್ತು, ನಮ್ಮದು ಆಸೆನೂ ಈಡೇರಲಿಲ್ಲ, ನಮ್ಮದು ಪಾರ್ಟಿನೂ ಹಾಳಾಗೋಯ್ತು. ಮನೆಗೆ ಬಂದ್ವಿ, ಮನೆಯಲ್ಲಿ ಅಮ್ಮ ಬೂಸ್ಟ್ ಮಾಡಿದ್ರು. 3 ಜನಕ್ಕೆ ಸಹ ಕರೆಕ್ಟ್ 6 ಗಂಟೆಗೆ ಮನೆಗೆ ಬಂದಿದ್ದೇವೆ. ಅದನ್ನೇ ಕುಡಿದ್ವಿ, ಅವ್ರವ್ರ ಮನೆಗೆ ಹೋದರು, ನಾನು ಮಲ್ಕೊಂಡೆ. ಅಷ್ಟೇ ಕಣ್ರಪ್ಪ ನಮ್ಮ ಸ್ಟೋರಿ ಟೈಮ್. ಈ ಸೀರೀಸ್ ನಿಮಗೆ ಇಷ್ಟ ಆಗಿದ್ದರೆ, ಇನ್ನೂ ಸಹ ಸ್ಟೋರಿ ಟೈಮ್ಸ್ ಎಪಿಸೋಡ್ಸ್ ಬೇಕಂತ ಹೇಳಿದರೆ ಈ ವಿಡಿಯೋಗೆ 300 ಲೈಕ್ ಕ್ರಾಸ್ ಆಗಲೇಬೇಕು, ಕ್ರಾಸ್ ಮಾಡಿಸ್ಲೇಬೇಕು. ಐ ಥಿಂಕ್ ಇದು ಕನ್ನಡದಲ್ಲಿ ಮೊದಲು ಯಾರು ಈ ಥರ ಪರ್ಸ್ನಲ್ ಅಂದರೆ ಇಂಥ ಸ್ಟೋರೀಸನ್ನು ಹೇಳ್ಕೊಳ್ಳಿಲ್ಲ ಅಂತ ಅನಿಸುತ್ತೆ.
ಮತ್ತೆ ಇನ್ನೂ ಇಂಥ ಸ್ಟೋರೀಸ್ ತುಂಬ ಉಂಟು. 22 ವರ್ಷದಲ್ಲಿ 220 ಸ್ಟೋರೀಸ್ ಉಂಟು ನಂದು. ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ತೇನೆ, ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೆ ಆ್ಯಂಡ್ ಇನ್ನು ಮುಂದೆ ಈ ನಿಮ್ಮ ಕಿಶು ಚಾನಲ್ ಏನುಂಟು ಇದು ಗೇಮಿಂಗ್ ಚಾನಲ್ ಆಗಿರ್ತದೆ ಆಯಿತಾ. ಇದರಲ್ಲಿ ಇನ್ನು ಗೇಮಿಂಗ್ ವೀಡಿಯೋಸ್ ಬರ್ತದೆ, ಫನ್ ಗೇಮ್ ಪ್ಲೇ. ನಿಮಗೆ ಗೊತ್ತುಂಟು ನಾವು ಸೀರಿಯಸ್ ಎಲ್ಲ ಆಗೋದೇ ಇಲ್ಲ, ಏನಿದ್ರು ಜಾಲಿ 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 ಫನ್ ಗೇಮ್ ಪ್ಲೇಸ್ ಎಲ್ಲ ಬರ್ತದೆ. ಫನ್ನಿ ಗೇಮ್ ಪ್ಲೇ ಆಡ್ತೇನೆ, ಫನ್ನಿ ಸ್ಟೋರೀಸ್ ಹೇಳ್ತೇನೆ, ಏನೇನೋ ಟ್ರೈ ಮಾಡ್ತಾ ಇರ್ತೇನೆ. ನಿಮಗೆ ಎಂಟರ್ಟೈನ್ಮೆಂಟ್ ಮಾತ್ರ ತಪ್ಪೋದೇ ಇಲ್ಲ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಉಂಟು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳೋದು. ನಾನು ಹೊಸತ್ತು ಟ್ರೈ ಮಾಡ್ತಿದ್ದೇನೆ, ಹೊಸತ್ತು, ನಮ್ಮ ಲ್ಯಾಂಗ್ವೇಜ್ ಅಲ್ಲ, ಬೇರೆ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಅಂತ ಗೆಸ್ ಮಾಡಿ, ಏನು ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಅಂತ ಗೆಸ್ ಮಾಡಿ ಅಂತ ಹೇಳ್ತಾ, ಲವ್ ಯು ಗೈಸ್, ಬಾಯ್ ಬಾಯ್.